யோசிச்சு பாருங்க. டாக்டர் 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 சகோதரன் பேர், இல்லைன்னா சகோதரன் டாக்டர் ஆண்டனி. சகோதரன் போடுறது கொஞ்சம் அது கனவீனமான ஒரு விஷயம். டாக்டர் சகோதரன் என்று சொல்லுவது. ஆனா இங்கு சொல்றார் இயேசு கிறிஸ்து, நீங்க என்னுடைய சிநேகிதன். அதெல்லாம் யாரும் வேண்டாம், சகோதரன் சொல்ல வேண்டாம். எல்லாம் டாக்டர்களும் என்னவா இருக்கிறாங்க, ப்ராஃபட்டுகளும் அப்போஸ்தலருமா இருக்காங்க. இன்னும் கொஞ்ச நாள் போனா தேவகுமாரர்கள் தேவகுமாரத்திகள் அப்படின்னு போடுவாங்க. எப்படி போடுவாங்க நமக்கு சொல்ல. ವಾಕ್ಯ ಯಾವ್ದು ರೀತಿಯಲ್ಲಿ ಹೇಳಿದ್ರು? ಯೋಹಾನ 15:15. ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳೆಂದು ಕರೆಯುವುದಿಲ್ಲ. ಯಾಕೆಂದರೆ ತನ್ನ ದಣಿಯು ಮಾಡುವಂತದ್ದು ಆಳಿಗೆ ತಿಳಿಯುವುದು ಇಲ್ಲ. ಆದರೆ ನಾನು ನಿಮ್ಮನ್ನು ಸ್ನೇಹಿತನೆಂದು ಕರೆಯುತ್ತೇನೆ. ಅದು ಎಷ್ಟು ದೊಡ್ಡವಾಗಿ ಪದವಿ ದೇವರು ಕೊಟ್ಟಿದ್ದಾರೆ. ಸ್ನೇಹಿತ, ಸ್ನೇಹಿತಿ, ಸ್ನೇಹಿತನು. ಜನಗಳಿಗೆ ಈ ಕಾಲದಲ್ಲಿ ಆ ಹೆಸರು ಬೇಡ. ಅದೇನ ಹೇಳಿದ್ರು ಅಂಬಾನಿದು. ಅರ್ಥ ಆಯ್ತಲ್ಲ, ಇಂಡಿಯಾಲೇ ಈಗ ಪ್ರಪಂಚದಲ್ಲಿ 2ನೇ 3ನೇ ಆಸ್ತಿ ಇರೋರು. ಇಂಡಿಯಾದಲ್ಲಿ ಮೊದಲ ಆಸ್ತಿ ಇರೋರು ಅಂಬಾನಿ. ಒಂದು ವೇಳೆ ನಾವು ಅಂಬಾನಿದು ಸ್ನೇಹಿತನಂದ್ರೆ ನಾವು ಅವ್ರ ಮನೆಗೆ ಹೋಗಿದ್ರು ಸುಮ್ಮ ಬಿಡ್ತಾರ ಅವ್ರು ಬಾ ನಮ್ಮ ಫ್ಯಾಕ್ಟ್ರಿ ತೋರಿಸಿ ಕರ್ಕೊಂಡು ಹೋಗ್ತಾ ಇತ್ತಲ್ವ. ಅವ್ರ ಮ್ಯಾನೇಜರ್ಗೆ ಒಂದು ವೇಳೆ 10 ಲಕ್ಷ 20 ಲಕ್ಷ ಸಂಬಳ ಇರ್ಬೋದು, ನಮ್ಗೆ 10 ರೂಪಾಯಿ ಒಂದು ದಿನ ಕೂಲಿ ಇರ್ಬೋದು, ಅದು ಬೇರೆ ವಿಷಯ. ಆಗ ಫ್ರೆಂಡ್ ಯಾರ್ದು, ನಾ ಯಾವ ಸ್ನೇಹಿತ? ಅಂಬಾನಿ ನಮ್ಮ ಕೈ ಇಟ್ಟುಕೊಂಡು ಬಾಪ ಇದು ನಮ್ದು CEO, ಇದು ನಮ್ದು ಮ್ಯಾನೇಜರ್ ನೋಡಿದ್ರೆ ನಮ್ಮ ನೋಡಿ ಸಿ ಏನ್ ಮಾಡ್ತಾನೆ? ಯಾರಿಗೆ ಸ್ನೇಹಿತ? CEO ಆಗಿರ್ಲಿ, 20 ಲಕ್ಷ ಸಂಬಳವಾಗಿರ್ಲಿ, ಆಗ ನನ್ ಮುಂದೆ ಅವ ಯಾರು? ನಮ್ಮ ಫ್ರೆಂಡಿಗೆ ಕೆಲಸ ಮಾಡುವನೆ. ಕರೆಕ್ಟಾ? ಯಾರಾಗಿರ್ಲಿ ನಮ್ಮ ಫ್ರೆಂಡಿಗೂ ಕೆಲಸ ಮಾಡುವನ. ನನ್ಗೆ ಅವು ಯಾವುದು ದೊಡ್ಡ ವಿಷಯ ನೋಡಿ ನೀವು. ಸ್ನೇಹಿತನಲ್ವಾ, ಅವ ಎಷ್ಟು ಸಂಪಾದನೆ ಮಾಡಿದ ಅದು ಮುಖ್ಯವಾಗಿ ಇಲ್ಲ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತ ನಮಗೆ ಸ್ನೇಹಿತ ಬರುವಾಗ ಅದೋಡ ದೊಡ್ಡ ಪದವಿಯ ದೀರ್ಘದರ್ಶಿ, ಅಪೋಸ್ತಲ, ಶಿಷ್ಯ ಇದೆಲ್ಲ ಹಾಕೋದು. ಧೈರ್ಯವಾಗಿ ಸ್ನೇಹಿತ ಬರಕಾಗಲ್ವ, ಇಲ್ಲಂದ್ರೆ ಸಹೋದರನ ಬರಕಾಗಲ್ವ. ಅದೆಲ್ಲ ಸ್ವಲ್ಪ ಅದೆಲ್ಲ ಹಳೆ ಕಾಲ, ಸ್ವಲ್ಪ ಗಣವಿನ ಆಯಿತು. ಸಹೋದರ ಬರೆಯಲ್ಲ. ಈಗ ಕೆಲವು ಬರೀತಾರೆ ಡಾಕ್ಟರ್, ಎಲ್ಲರೂ ಡಾಕ್ಟರ್ ಸಹೋದರ. ಕೆಲವರು ಹೇಳಿದ್ರು ಡಾಕ್ಟರ್ ಸಹೋದರ ರೆವರೆಂಡ್ ಪಾಸ್ಟರ್. ಇನ್ನು ಏನೇನು ಇನ್ನೂ ಬೈಬಲಲ್ಲಿ ಇದೆ, ದೀರ್ಘದರ್ಶಿಗೆ ಬರೀಬೋದು. ಯಾವುದೇ ರೀತಿಯೆಲ್ಲ ಅವ್ರದ್ದು ಒಂದು ವ್ಯಕ್ತಿಯ ಹೆಸರು ಹೆಚ್ಚಳಿ ನೋಡಬೇಕು, ಆ ರೀತಿಯೆಲ್ಲ ಬರೀತಾರೆ. ಅಲ್ಲಿ ಯೇಸು ಕ್ರಿಸ್ತನಿಗೆ ಏನು ಕೆಲಸ ಇಲ್ಲ. ಯಾರು ತನ್ನ ತಗ್ಗಿಸ್ಕೊಳ್ತಾನೋ ಅವನ ಕಡೆನೇ ಯೇಸು ಕ್ರಿಸ್ತನಿಗೆ ಏನೋ ಕೆಲಸ ಇದೆ. ತನ್ನ ಹೊಗಳವನ ಹತ್ರ ಯೇಸು ಕ್ರಿಸ್ತನಿಗೆ ಏನು ಕೆಲಸ ಇಲ್ಲ. ಯಾಕೆ ಗೊತ್ತಾ? ಇವನು ಹೊಗಳುವಾಗ ಏನಾಗುತ್ತೆ? ಯಾರು ತಗ್ಗಿಸ್ಬೇಕು? ಯೇಸು ಕ್ರಿಸ್ತ ತಗ್ಗಿಸ್ತಾರೆ. ಅಲ್ಲಿ ಅವ್ರಿಗೆ ಏನು ಕೆಲಸ? ಇವನೇ ಕೆಲಸ ಮಾಡುವುದು. ಕೈ ಈ ಥರ ಹಾಕ್ತಾನೆ, ಅಲ್ಲಿ ಬಿದ್ದೋಗುತ್ತೆ, ಈ ಥರ ಹಾಕ್ತಾನೆ, ಇಲ್ಲಿ ಬಿದ್ದೋಗುತ್ತೆ. ಯೇಸು ಕ್ರಿಸ್ತ ಬಾಬಾ ಏನು ಬೆಲೆ ಇಲ್ಲ, ಅವ್ರ ಹತ್ರ ಏನು ಕೃಪೆ ಇಲ್ಲ. ಅವ್ರು ಪಾಠ ಏನು ಮಾಡಬೇಕಪ್ಪ ಸರಿ ಮಾಡ್ತೀವಿ. ಇವ್ರಿಗೆ ಶಿಷ್ಯ ಅವರು. ಆ ರೀತಿ ಆಯ್ತು. ಈಗ ನನ್ನ ಒಂದು ಮನೆಯಲ್ಲಿ ಕೂತ್ಕೊಂಡು ಟಿವಿ ನೋಡುವಾಗ ಇದೇ ಚೇರಲ್ಲಿ ಕೂತ್ಕೊಳ್ತಾರೆ, ಕ್ಯೂ ಅಲ್ಲಿ ಜನ ಬರ್ತಾರೆ. ಯಾಕೆ ಏನು ಪ್ರಶ್ನೆನೇ ಇಲ್ಲ. ಯಾಕೆ ಹೋಗ್ಬೋದು? ಎಲ್ಲ ಚರ್ಚು ಬಿಲಿವರ್ಸ್ ಎಲ್ಲ ಕ್ಯೂನಲ್ಲಿ ಬರ್ತಾರೆ, ಬಿದ್ದೋಗ್ತಾರೆ. ನೆಕ್ಸ್ಟ್ ಏನಿಲ್ಲ. ನೋಡುವ ವಿಷಯಗಳು ನಾ ಸುಳ್ಳು ಹೇಳಲ್ಲ. ಈ ತರ ಮಾಡ್ತಾನೆ, ಆ ತರ ಮಾಡ್ತಾನೆ. ಇದು ಏನಂದ್ರೆ ಅವನಿಗೂ ಗೊತ್ತು ಅವ ಏನ್ ಮಾಡ್ತಾನೋ. ಉದ್ಯೋಗ ಮಾಡೋದು ಬರುವರು ಯಾಕೆ ಹೋಗ್ತಾರೆ, ಯಾಕೆ ಅದು ಆ ಚಿಂತೆ ಅವ್ರು ಮಾಡಿದ ನಾನು ಎಲ್ಲರೂ ಬರ್ತಾರೆ. ಈ ತರ ಮಾಡ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಕೆಲವರು ಬಂದು ಈ ತರ ಮಾಡ್ತಾರೆ,
ಬಿದ್ದೋಗ್ಲಿ ಅಂದ್ರೆ ತಾಯಿ ಬಿಟ್ಟು ಡಮ್ ಅದು ತೋರಿಸ್ತಾರೆ. ಎಷ್ಟು ಆಗ ಏನ್ ಅರ್ಥ? ನನ್ನ ಕೈನಲ್ಲಿ ಅದು ಯಾಕೆ ತೋರಿಸ್ತಾರೆ ಗೊತ್ತಾ? ಏನ್ ಅರ್ಥ ಅದಕ್ಕೆ? ನೋಡಿ, ನನ್ನ ಕೈನಲ್ಲಿ ಎಷ್ಟು ಬೆಲೆ ಇದೆ, ನನ್ನ ಕೈನಲ್ಲಿ ಎಷ್ಟು ಇದಿದೆ, ಪವರ್ ಇದೆ, ಆತ್ಮೀಯ ವರ ನೋಡಿ ಈ ತರ ಮಾಡುತ್ತೆ, ಆ ತರ ಮಾಡುತ್ತೆ. ಸ್ವಯವಾಗಿ ಅಲ್ಲಿ ಯೇಸು ಕ್ರಿಸ್ತ ಭಾವ ಕೈ ಕಟ್ಕೊಂಡು ಇಬ್ರು ಇದ್ದಾರೆ, ಯೇಸು ಕ್ರಿಸ್ತ ಇದೆ, ಅವ್ರದ್ದು ಸೇವೆ ಮಾಡಿದ್ದಾರೆ. ಇಬ್ರು ಸ್ವಯವಾಗಿ ಹೆಚ್ಚಳಕ್ಕಾಗಲ್ಲ. ಯಾರಾದ್ರೂ ಒಬ್ರು ಹೊಗಳ್ಬೇಕು, ಒಬ್ರು ತಗ್ಗಿಸ್ಬೇಕು. ಇಬ್ರು ತಗ್ಗಿಸ್ಕಾಗಲ್ಲ, ಇಬ್ರು ಆಗಲ್ಲ. ಇಲ್ಲಿ ಇವೇ ಹೆಚ್ಚಳಿಸ್ತಾನೆ. ಆಗ ಯೇಸು ಕ್ರಿಸ್ತು ಬೇರೆ ದಾರಿ ಇಲ್ಲ. ಅವ್ರಿಗೆ ಪಾವ 2000 ವರ್ಷ ಮುಂದೆ ಸಿಲುಬೆನಲ್ಲಿ ತಗ್ಗಿಸ್ಕೊಂಡು ಜೀವನ ಎಲ್ಲ ಕೊಟ್ಟಿದ್ದು. ಈಗಲೂ ಇವನಿಗೋಸ್ಕರ ಇದೆಲ್ಲ ನಿಜವಾಗಿ ಯೇಸು ಕ್ರಿಸ್ತು ಮಾಡೋ ವಿಷಯನ ಖಂಡಿತವಾಗಿ ಪವಿತ್ರಾತ್ಮ ಗಿಫ್ಟ್ ಅಲ್ಲ. ಪವಿತ್ರಾತ್ಮ ಗಿಫ್ಟ್ ನಿಜವಾಗಿ ಒಬ್ಬ ಕೈಯಲ್ಲಿ ಇದೆ ಅಂದ್ರೆ ಅಷ್ಟು ಗುರುತವಾಗಿ ನೋಡ್ಬೋದು. ಅವಿಗೆ ಚೆಲ್ಲುವುದೇ ಇಲ್ಲ. ಯಾಕೆ ಗೊತ್ತಾ? ಲೂಕ ಸುವಿಶೇಷ 15ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ 10 ವಾಕ್ಯ 15ನೇ ವಾಕ್ಯದಲ್ಲಿ ಇದೆಲ್ಲ ನೀವು ಏನು ಪ್ರಯೋಜನವಿಲ್ಲದ ಉಳಿಯಕಾರನ್ ಕಡಿಮೆಗಳಿಗೆ செய்தோ. ಈ ಚಿಂತೆ ಇರಬೇಕು. ಎಷ್ಟು ಆದಾಯ ತನ್ನ ದೊಡ್ಡವನಾಗಿರಲಿ, ಚಿಂತೆ ಏನಿರಬೇಕು? ಓದಿಸಿದ ಕನ್ನಡದಲ್ಲಿ ಅನೇ ರೀತಿಯಾಗಿ ನಿಮಗೆ ಆಜ್ಞಾಪಿಸಿದವುಗಳನ್ನೆಲ್ಲ ನೀವು ಮಾಡಿದ ಮೇಲೆ ನಾವು ನಿಷ್ಪ್ರಯೋಜಕರಾದ ಆಳುಗಳು. ಯಾವ್ದು ಆಳುಗಳು? ಪ್ರಯೋಜನವುಳ್ಳ ಆಳುಗಳ ನಾವು. ವಾಕ್ಯ ನೋಡಿ, ನಾವು ಮಾಡಿ 7 ವಿಷಯದಲ್ಲಿ ಮಾಡಿದ ಮೇಲೆ ಹೃದಯದ ಚಿಂತೆ ಬರಬೇಕು. ಯಾವ್ದು ಚಿಂತೆ? ನಾವು ನಿಷ್ಪ್ರಯೋಜನವಾಗಿರುವ ಆಳುಗಳು, ಕೆಲಸ ಮಾಡುವವರು. ಯಾಕೆಂದರೆ ನಾವು ಮಾಡಬೇಕಾದದ್ದನ್ನೇ ಮಾಡಿದ್ದೇವೆ. ನನ್ನ ಬಲದಲ್ಲಿ, ನನ್ನ ಹಣದಲ್ಲಿ, ನಮ್ಮ ವಲ್ಲಮೆಯಲ್ಲಿ ಏನು ನಾನು ಮಾಡಿಲ್ಲ. ಏನಿದೆ ನನಗೆ? ನನ್ನ ಹತ್ರ ನಾವು ಒಂದು ನಿಷ್ಪ್ರಯೋಜನವಾಗಿರುವ ಮನುಷ್ಯ. ಅವರ ಕೃಪೆಯಲ್ಲಿ ಮಾತ್ರ ಒಂದು ಮನುಷ್ಯನಿಗೆ ಬರೆದು ದೇವರು ಕೊಡ್ತಾರೆ. ಆ ಕೃಪೆಯಿಂದ ಅವನ ವಿಷಯಗಳು ಮಾಡುತ್ತಾರೆ. ಅದೆಲ್ಲ ಚಿಂತ. ದೇವರು ಏನು? ದೇವರು ಈಗ ನನ್ನ ಕೈನಲ್ಲಿ ನೋಡಿ, ಖರ್ಚು ಈ ತರ ಮಾಡ್ತಾನೆ, ಖರ್ಚು ಯಾವ್ದು ರೀತಿ? ಸ್ಕೂಲಲ್ಲಿ ಓದುವ ಕಾಲದಲ್ಲಿ ಮಜಿಷನ್ ಬರ್ತಾನಲ್ಲ ಸ್ಕೂಲಿಗೆ, ನೋಡಿ ನಾ ಏನು ತೋರಿಸ್ತೀನಿ ನೋಡಿ, ಆ ಖರ್ಚು. ಕೆಲವರು ಬಾಯಿಂದ ಖರ್ಚು, ಕೆಲವರು ಹೂ ಒಳಗಡೆ ಹಾಕಿ ಹೊರಗಡೆ ಬೇರೆ ಕಲರ್ ಚೇಂಜ್ ಆಗುತ್ತೆ. ಕೆಲವರು ಖರ್ಚು ಅಲ್ಲಿ ಮಾಡ್ತಾರೆ, ತಗೊಳ್ಳುವಾಗ ಒಂದು ಇದಾಗುತ್ತೆ, ಒಂದೊಂದು ಪಕ್ಷಿ ಆಗುತ್ತೆ. ಏನೇನೋ ಅವರದು ವಿದ್ಯೆ, ಅವರದು ಕಲ್ಕೊಂಡಿರೋ ವಿಷಯ ಜನರಿಗೆ ತೋರಿಸ್ತಾರೆ. ಅದೇ ರೀತಿಯಲ್ಲಿ ಇವಾಗ ಕಲ್ಕೊಂಡ ವಿದ್ಯೆ ಜನರಿಗೆ ತೋರಿಸ್ತಾನೆ. ಏನು ವ್ಯತ್ಯಾಸ ನನ್ನ ಕಲ್ಕೊಂಡು ಖರ್ಚು ಕೈ ಈ ತರ ಮಾಡ್ತಾನೆ, ಕೈ ಈ ತರ ಮಾಡ್ತಾನೆ, ಏನೇನೋ ಮಾಡ್ತಾರೆ ಜನರು. ಅದೇ ರೀತಿಯಲ್ಲಿ ಆಕ್ಟಿಂಗ್ ಮಾಡ್ತಾರೆ. ಇದು ಯಾಕೆ ಈ ವಿಷಯಗಳೆಲ್ಲ? ಆಗ ವಾಕ್ಯ ಹೊಸ ಒಡಂಬಡಿಕೆ ಮತ್ತಾಯದಿಂದ ಪ್ರಕಟಣೆ ತಂಗ ಓದಿ ಎಲ್ಲಿ ಆಗಿಲು ಯೇಸು ಕ್ರಿಸ್ತು ಒಬ್ಬರ ಬೆರಳಿನಲ್ಲಿ ಹಾಕಿ ಕೆಳಗಡೆ ತಳ್ಳಿದ ಬರೆದಿದ್ದ. ಇಲ್ಲ ಪೌಲಾಗಿರ್ಲಿ, ಯೋವಾನಾಗಿರ್ಲಿ, ಪೇತ್ರನಾಗಿರ್ಲಿ, ಲೂಕವಾಗಿರ್ಲಿ, ಮಾರ್ಕ್ ಆಗಿರ್ಲಿ, ಇದೆಲ್ಲ ಬರೆದಿದ್ರು. ಎಲ್ಲಿ ಆಗಿಲ್ಲ ಒಂದು ಜಾಗದಲ್ಲಿ ಆತರ ಮಾಡಿದಾರ? ಅವ್ರು ಮಾಡಿರೋ ಸ್ವಲ್ಪ ವಿಷಯಗಳಿದೆ. ಅವ್ರು ಮಾಡಿದಲ್ಲ, ಜನಗಳು ಪ್ರೀತಿಯಲ್ಲಿ. ಪೌಲಿ ಹೇಳಿಲ್ಲ ನಂದು ಖರ್ಚು ತಗೊಂಡೋಗಿ ಪೌಲಿ ಹೇಳಿಲ್ಲ. ಜನಗಳು ಕೊಡಪ್ಪ ನಿಂದು ತಗೊಂಡೋಗಿ ಅಲ್ಲಿ ಹಾಕಿದ್ದು ವಾಸಿ ಆಯ್ತು. ಇವ್ರಿಗೊಂದು ಖರ್ಚಿಗೂ ಕೊಡಲ್ಲ, ತಗೊಂಡೋಗಿ ಇಲ್ಲಿ ವಾಸಿ. ಪೇತ್ರ ಪೌಲು ನಡ್ಕೊಂಡು ಹೋಗಿ ನೆರಳು ಜನರ ಮೇಲೆ ಸೈತ ಬಿಟ್ಟೋಗುತ್ತೆ. ಇವ್ರಿಗೇ ಗೊತ್ತಿಲ್ಲ, ಸೈತ ಬಿಟ್ಟೋಗುತ್ತೆ, ಜನರು ವಾಸಿ ಆಗುತ್ತೆ. ನೋಡಿ, ಅದೆಲ್ಲ ಮಾಡಕ್ಕಿಲ್ಲ, ಅದು ಮಾಡಕ್ಕೆ ಆಗಲ್ಲ. ಯಾಕೆಂದ್ರೆ ಅವರ ಅಪ್ಪೋಸ್ತಲ ಸುಮ್ಮನೆ ಹೆಸರಿಗಿಂತ ಅಪ್ಪೋಸ್ತಲ ಬರೆದ್ರೆ ಅಪ್ಪೋಸ್ತಲ ಆಗೋದಿಲ್ಲ. ಅಪ್ಪೋಸ್ತಲ ಮಿನಿಸ್ಟ್ರಿ ಒಂದಿತ್ತು ಆ ಕಾಲದಲ್ಲಿ, ಅದಾಗೋದು. ಹಾಗೆ ಯೇಸು ಕ್ರಿಸ್ತ ಯಾರ ಕೈಲಿ ಮಾಡಿದ?
ಒಂದೇ ಒಂದು ಹುಡುಗ ಇದ್ದಾನೆ.